ನಾಚಿಕೆ ಬಿಟ್ಟು ನಾನೇ ಹತ್ರ ಬರ್ತಿದ್ರೆ ನನ್ನ ಹತ್ರ ಇಟ್ಕೊಳ್ಳೋದ್ ಬಿಟ್ಟು ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಹಾಗೆ ದೂರ ದೂರ ಇಡ್ತಿದ್ದೀರಲ್ಲ, ಯಾಕೆ? ಬೇರೆಯವ್ರ ವಿಷಯ ನನಗೆ ಬೇಕಾಗಿಲ್ಲ. ನಾನು ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಳಲ್ಲ. ಯಾರಾದರೂ ಹಾಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ನನಗಿಷ್ಟ ಇಲ್ದಿರೋ ಕೆಲಸ ನಡೆದಾಗ ನಾನು ಹೀಗೆ ರಿಯಾಕ್ಟ್ ಆಗ್ತೀನಿ. ದ್ಯಾಟ್ಸ್ ಆಲ್. ಓಕೆ ಸರ್, ನಿಮ್ಗೆ ಇಷ್ಟ ಆದ ಹಾಗೆ ನಡ್ಕೋತೀನಿ, ಸರಿನಾ? ಅಷ್ಟಕ್ಕೂ ನಾನು ಯಾಕೆ ಬಂದೆ ಅಂದ್ರೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಾಳೆ ನಡೆಯೋ ಕರ್ಕ ಚತುರ್ಥಿಯಲ್ಲಿ ನಾನು ಮೊದಲನೇ ಸಲ ನಿಮ್ಮನ್ನ ಜಾಲರಿಯಲ್ಲಿ ನೋಡ್ತಿದ್ದೀನಿ. ಅದನ್ನ ಊಹಿಸ್ಕೊತಿದ್ರೆ ಇವಾಗಿಂದನೇ ನನಗೆ ತುಂಬಾ ಎಕ್ಸೈಟ್ ಆಗ್ತಿದೆ. ನನ್ನಲ್ಲಿ ಏನೋ ಗೊತ್ತಿರದಿರೋ ಶಿವರಿಂಗ್ ಬರ್ತಿದೆ. ಈ ಟೆನ್ಷನ್ ನಾಳೆ ಈವ್ನಿಂಗ್ 9 o'clock ವರೆಗೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಬಟ್ ಆಫ್ಟರ್ 9 ನಾನು ನಿಮ್ಮನ್ನ ಜಾಲರಿಯಲ್ಲಿ ನೋಡ್ತೀನಿ. ಅದಾದ್ಮೇಲೆ ನನ್ನ ಟೆನ್ಷನ್ ಎಲ್ಲ ತುಂಬಾ ಸಂತೋಷವಾಗಿ ಬದಲಾಗಿ ಹೋಗುತ್ತೆ. ಆಮೇಲೆ ನಮ್ಮಿಬ್ರನ್ನ ಯಾರೂ ಬೇರೆ ಮಾಡಕ್ಕಾಗಲ್ಲ. ಮನುಷ್ಯರೇ ಅಲ್ಲ, ಪಂಚಭೂತಗಳು ಕೂಡ ಬೇರೆ ಮಾಡಕ್ಕಾಗಲ್ಲ. ಪಂಚಭೂತಗಳ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀಯ? ಈ ಕ್ಷಣನೇ ನಮ್ಮ ಕೈಯಲ್ಲಿರತ್ತೆ, ಮರುಕ್ಷಣ ಯಾರ ಕೈಯಲ್ಲೂ ಇರೋದಿಲ್ಲ. ನಮ್ಮಿಬ್ರ ಮದ್ವೆ ಆಗೋವರೆಗೂ ಪ್ರತಿ ಕ್ಷಣ ನಮ್ಮ ಕೈಯಲ್ಲೇ ಇರುತ್ತೆ. ಆ ವಿಷಯದ ಬಗ್ಗೆ ಇವಾಗ ನಮ್ಮಿಬ್ರ ಮಧ್ಯೆ ಡಿಬೇಟ್ ಯಾಕೆ ಬಿಡಿ. ನೀವು ಬೇಗ ನಿದ್ದೆ ಮಾಡಿ. ಅನಾವಶ್ಯಕವಾದ ಆಲೋಚನೆಗಳಿಂದ ನಿದ್ದೆ ಮಾಡಿದ್ರಿ ಅಂದ್ರೆ ಕಣ್ ಕೆಳಗಡೆ ಕಪ್ಪಾಗಿ ನಿಮ್ ಗ್ಲಾಮರ್ ಎಲ್ಲ ಹಾಳಾಗತ್ತೆ, ಸರಿನಾ? ಬಾಯ್, ಗುಡ್ ನೈಟ್. ನಾನು ತಾಳಿ ಕಟ್ಟಿರೋ ಹೆಂಡತಿನ ನನ್ನಿಂದ ದೂರ ಮಾಡೋಕೆ ನಿನ್ನಿಂದ ಆಗಲ್ಲ ನಿಹಾರಿಕಾ, ಆಗಲ್ಲ. ನನ್ ಗಂಡನ್ ಸೇರ್ತಿರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಫಂಕ್ಷನ್ ನಲ್ಲಿ ನಡೆಯೋ ಕಾರ್ಯನ ನನ್ನಿಂದ ತಡೆಯೋದಕ್ಕೆ ಅವಕಾಶನೇ ಇಲ್ಲದೆ ಹೋಯ್ತು. ಈಗೇನ್ ಮಾಡ್ಲಿ? ಅವನೇನು ಕರ್ಕೊಂಡು ಬರಬೇಡಿ ಅಂತ ನಿಹಾರಿಕಾ ಪೇರೆಂಟ್ಸ್ ಹೇಳ್ತಿರೋದಕ್ಕೆ ಅವನಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಪಾಪ. ನೀನೇನು ನಮ್ಮೆಲ್ಲಾರ್ಗಿಂತ ಮುಂಚೆನೆ ರೆಡಿ ಆಗ್ಬಿಟ್ಟಿದ್ಯಾ ಅಥವಾ ನಮ್ ಜೊತೆ ಏನಾದ್ರೂ ಬರ್ತ್ಯಾ ಏನು? ನನ್ನ ಅವನಿನ ಇರಿ ಅಂತ ರಾತ್ರಿ ಅಮ್ಮಮ್ಮ ಹೇಳಿದಾಳಲ್ವಾ, ನಿಮ್ ಜೊತೆ ಹೇಗ್ ಬರ್ತಾಳೆ? ಅದೇ ಅಲ್ವಾ. ಪಾಪ ಆಸೆ ಸತ್ತಿಲ್ಲ ಅನ್ಸತ್ತೆ. ಅರ್ಥ ಆಯ್ತು. ಏನರ್ಥ ಆಯ್ತು? ಅಮ್ಮನವ್ರ ಜಾತ್ರೆಗೂ ಕೂಡ ಬರಲ್ಲ ಅನ್ಕೊಂಡಿದ್ವಿ. 101 ತೆಂಗಿನಕಾಯಿ ಹರಕೆ ಒತ್ಕೊಂಡ್ಲು ಅಂತ ಬಂದ್ಬಿಟ್ಲು. ಇವಾಗ್ಲೂ ಕೂಡ ಅಂತ ಸ್ಕೆಚ್ ಏನಾದ್ರೂ ಹಾಕಿದಾಳ ಅಂತ ನನಗೇನೋ ಅನುಮಾನ. ಅದಾದ್ರೆ ನಮ್ ಫ್ಯಾಮಿಲಿ ಫಂಕ್ಷನ್, ಇದು ನಿಹಾರಿಕಾ ಮನೆಯವ್ರ ಫಂಕ್ಷನ್. ಹೇಗಾಗುತ್ತೆ ಬಾವಾ? ಹೇಳೋಕ್ಕಾಗಲ್ಲ ಬಾಮೈದ. ಮಣ್ಣು ಸಿಕ್ಕಿದ್ರೆ ಸಾಕು, ಇರುವೆಗಳು ಎಲ್ಲಾದ್ರೂ ಗೂಡು ಕಟ್ಟಬೇಕು ಅನ್ನೋ ಹಾಗೆ ಅವಕಾಶ ಸಿಕ್ಕರೆ ಅವನಿಗೆ ಹೇಗಾದ್ರೂ ಸಾಧಿಸ್ಕೋತಾಳೆ. ಅಂತ ಸೀನೆಲ್ಲ ಏನಿಲ್ಲ. ನೀವ್ ಅವಳಿಗೆ ಅಷ್ಟು ಪಬ್ಲಿಸಿಟಿ ಕೊಡ್ಬೇಡಿ. ಎಲ್ರು ರೆಡಿನಾ? ರೆಡಿ ಅಮ್ಮ. ಅಷ್ಟಕ್ಕೂ ಆ ಬ್ಯಾಗ್ ಏನು? ಅಲ್ಲಿ ಫಂಕ್ಷನ್ ಅಲ್ಲಿ ನಿಹಾರಿಕಾ ಕೊಡೋದಕ್ಕೆ. ಅದೇನು ಅಂತ ನೋಡ್ಬೋದಾ? ಟೈಮ್ ಆಗ್ತಿದೆ, ಅಲ್ಲಿ ಹೋದ್ಮೇಲೆ ನೋಡೋಣ, ನಡೀರಿ. ಏನೋ ಕ್ಯೂರಿಯಾಸಿಟಿಯಿಂದ ಕೇಳಿದ್ದು.
ತೋರ್ಸಿದ್ರೆ ಆಗತ್ತೆ ಅಲ್ವಪ್ಪ? ಸರಿ, ತೋರಿಸ್ತೀನಿ ರೀ. ಮೊದಲನೇ ಸಲ ಅವ್ರ ಮನೆ ಹಬ್ಬಕ್ಕೆ ಹೋಗ್ತಿದ್ದೀವಲ್ವಾ, ಅದಕ್ಕೆ ನಿಹಾರಿಕಾಗೋಸ್ಕರ ಈ ಸೀರೆ ತಗೊಂಡಿದ್ದೀನಿ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾದದ್ದು ಕೂಡ ತಗೊಂಡಿದ್ದೀನಿ. ಏನದು? ಕರ್ಕ ಚತುರ್ಥಿ ಆದ್ಮೇಲೆ ನಿಹಾರಿಕಾಗೆ ಕೊಡೋಣ ಅನ್ಕೋತಿದ್ದೀನಿ. ಅವನಿ, ನೋಡು. ನೆಕ್ಲೆಸ್ ಹೇಗಿದ್ಯಮ್ಮ? ನಮ್ಮೆಲ್ಲಾರ್ಗಿಂತ ಅವನಿನೇ ಚೆನ್ನಾಗಿ ಹೇಳ್ತಾಳೆ. ಅವನಿನೇ ಕೇಳಿ ಅತ್ತೆ. ಚಿಕ್ಕ ಸೊಸೆ ಕೊಡ್ತಿರೋ ಉಡುಗೊರೆನಮ್ಮ. ಹೇಗಿದೆ ಹೇಳಮ್ಮ? ಹೇಳಮ್ಮ. ಗಿಫ್ಟನ್ನ ನೋಡ್ತಿದ್ದ ಹಾಗೆ ಅವನಿ ಮನ್ಸು ಭಾರ ಆಗೋಗಿದೆ ಪಾಪ. ಅವ್ರ ಮಾತನ್ನು ಬಿಡಮ್ಮ, ನೀನ್ ಹೇಳು. ತುಂಬಾ ಚೆನ್ನಾಗಿದೆ. ಮನಸ್ಫೂರ್ತಿಯಾಗಿ ಹೇಳು. ಮನ್ಸಲ್ಲಿ ಇಷ್ಟ ಇಲ್ಲದೆ ಇರೋವಾಗ ಮಾತುಗಳು ಮನಸ್ಫೂರ್ತಿಯಾಗಿ ಹೇಗ್ ಬರುತ್ತಮ್ಮ? ಅತ್ತೆ, ಈ ನೆಕ್ಲೆಸ್ ಅನ್ನ ಶ್ರೀಕರ್ ಕೈಯಿಂದ ನಿಹಾರಿಕಾ ಕತ್ತಿಗೆ ಹಾಕ್ಸಿದ್ರೆ ಚೆನ್ನಾಗಿರತ್ತೆ ಅಂತ ನನ್ ಫೀಲಿಂಗ್. ಏನಂತೀರಾ? ಹಾ, ಬಳೆ ಹಾಕಿಸ್ದಾಗ ಹೌದು ಅದ್ಕೆ ಚೆನ್ನಾಗಿರತ್ತೆ. ಚೆನ್ನಾಗಿರೋದೇನು, ಸಿನಿಮಾ ಲೆವೆಲ್ ಅಲ್ಲಿ ಬೊಂಬಾಟಾಗಿರುತ್ತೆ. ಎಲ್ಲರ ಕೋರಿಕೆ ಪ್ರಕಾರ ಹಾಗೆ ಮಾಡೋಣ. ಆಹಾ, ಆ ಸೀನ್ ನೆನೆಸ್ಕೊಂಡ್ರೇನೆ ಕಣ್ಣಿಗೆ ಹಬ್ಬ ಅನ್ಸುತ್ತೆ. ಅಕ್ಕ ಅಂದ ಮಾತಿಗೆ ಆಗ್ಲೇ ಫ್ಲಾಶ್ ಫಾರ್ವರ್ಡ್ಗೆ ಹೋಗ್ಬಿಟ್ಯಾ ಹೇಗೆ? ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಹಾಗೆ ಕಾಣಿಸ್ತಿದೆ. ವೇದ, ಟೈಮ್ ಆಗ್ತಿದೆ, ಹೊರಡೋಣವಾ? ಸರಿ ರೀ. ಅವನಿ ಕೂಡ ನಮ್ ಜೊತೆ ಬರ್ಬೇಕು ಅಂತ ತುಂಬಾ ಆಸೆ ಪಡ್ತಿರೋ ಹಾಗಿದೆ. ಪರವಾಗಿಲ್ಲ ಬಿಡಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಹೋಗಿ ಬನ್ನಿ. ನನ್ನ ಹಣೆಯಲ್ಲಿ ಬರ್ತಿಲ್ಲ ಅಂದಮೇಲೆ ನಾನು ಬರೋಕ್ಕಾಗಲ್ಲ ಅಲ್ವಾ? ಮನೇಲಿಬ್ರು ಹುಷಾರಮ್ಮ. ಸರಿ ಅಮ್ಮಮ್ಮ. ಹುಷಾರು ಅವನಿ. ಸರಿ ಆಂಟಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಕಾವ್ಯ. ಬಾಯ್ ಅತ್ತೆ. ಅವನಿ ಮುಖದಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡಿರೋಂಥ ಪೇನ್ ಅಂತೂ ಕಾಣಿಸ್ತಿಲ್ಲ. ಹೌದೌದು, ತುಂಬಾ ಕೂಲಾಗಿ ಕಾಣಿಸ್ತಿದ್ದಾಳೆ. ಕೊನೆ ನಿಮಿಷದಲ್ಲಿ ಏನೋ ಸ್ಕೆಚ್ ಹಾಕ್ತಿದ್ದಾಳೆ ಅಂತ ನನ್ಗನ್ನಿಸ್ತಿದೆ. ಆ ಮನೇಲಿ ಅವನಿ ಆಟ ಏನು ನಡೆಯಲ್ಲ. ಅವಳು ತಪಸ್ ಮಾಡಿದ್ರು ಆ ಮನೆಗ್ ಬರೋದಕ್ಕಾಗಲ್ಲ. ಬನ್ನಿ ಬನ್ನಿ. ನಿಹಾರಿಕಾ, ನಿಮ್ ಅತ್ತೆಯವ್ರು ಬರೋ ಟೈಮ್ ಆಯ್ತು, ಬೇಗ ಬಾಮ್ಮ. ಬರ್ತಿದ್ದೀನಮ್ಮ.
ನಿಮ್ಮಿಬ್ಬರನ್ನ ಹೀಗ್ ನೋಡೋದಿಕ್ಕೆ 2 ಕಣ್ ಸಾಲ್ತಿಲ್ಲ. ನನ್ ದೃಷ್ಟಿನೇ ತಾಗೋ ತರ ಇದೆ. ಅಲ್ಲೋಡು, ಅವ್ರು ಬಂದ್ರು ಅನ್ಸುತ್ತೆ. ರಿಸೀವ್ ಮಾಡ್ಕೊಂಡು ಬರೋಣ ಬನ್ನಿ. ನೀವ್ ಕೂಡ ಬನ್ನಿ. ನೀವು ಹೋಗಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಆಹಾಹಾಹಾಹಾಹಾ. ನಮ್ ಮನೆ ಅಳಿಯ ಆಗ್ತಿರೋರ್ಗೆ ಸ್ವಾಗತ ಸುಸ್ವಾಗತ. ಬಾಮೈದ ಮನೆಗ್ ಬಂದಾಗ ಹಾಕಿರೋ ಕಟೌಟ್ ಅನ್ಸುತ್ತೆ. ಸೂಪರ್ ಆಗಿದೆ ಅಲ್ವಾ? ವೇದವತಿ ಅವ್ರ ಮನೆಗೆ ಒಬ್ನೇ ಒಬ್ಬ ಅಳಿಯ. ನಮ್ಗೆ ಯಾವತ್ತೂ ಇಂಥದ್ದಿಲ್ಲ. ನಿನ್ನಿಂದ ಏನು ಉಪಯೋಗ ಇದೆ ಭಾವ? ನೀನೊಬ್ಬ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಮ್ಮಯ್ಯ, ಅವನಿಗೆ ಬಂದಿಲ್ಲ. ಬನ್ನಿ ಬಿಗ್ರೆ. ಬನ್ನಿ ಬಿಗ್ರೆ. ಅವನಿ ಏನ್ ಮಾಡ್ತಿದ್ದಾಳೆ? ಬನ್ನಿ. ಇಲ್ಲಿ ಬರ್ದಿರೋ ಹಾಗೆ ಮಾಡಿದಕ್ಕೆ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಿದ್ಲ. ನೋವನ್ನ ನುಂಗ್ತಾ ಹೊರಗಡೆ ಮಾಮೂಲಿಯಾಗಿ ನಡ್ಕೋತಿದ್ದಾಳೆ. ಅವಳ ಜೊತೆ ಒಂದ್ ಆಟ ಆಡದೆ ಬಿಡು. ಆದ್ರೂ ಕೂಡ ಏನೋ ಕಾನ್ಫಿಡೆನ್ಸ್ ಅಲ್ಲಿ ಮಾತ್ರ ಇದ್ದಾಳೆ. ಹಬ್ಬದ ದಿನ ಸಂತೋಷವಾಗಿರ್ದೆ ಯಾಕೆ ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ಕುತ್ಕೊಳ್ಳಿ ಬೀಗ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವನಿ ಮೇಲೆ ನನಗೆ ತುಂಬಾ ಡೌಟ್ ಬರ್ತಿದೆ. ಯಾವುದೋ ಒಂದ್ ರೀತಿಲಿ ಬಂದ್ರೂ ಬರ್ತಾಳೆ. ಬರ್ದಾಗೆ ಎಲ್ಲ ವಿಧವಾಗಿ ಲಾಕ್ ಮಾಡಿದ್ದೀನಿ. ಇಲ್ಲಿ ಶ್ರೀಕರ್ನ ಕೂಡ ನಿಧಾನಕ್ಕೆ ನನ್ ಕಡೆ ತಿರುಗಿಸ್ಕೊತಿದ್ದೀನಿ. ಸಡನ್ ಆಗಿ ಎಂಟ್ರಿ ಕೊಟ್ಟು ಜಾಲ್ರಿಯಲ್ಲಿ ಮುಖ ಇಟ್ಟು ನಾನ್ ಬಂದ್ಬಿಟ್ಟೆ ಅಂತ ಅಂತಾಳೆ ನೋಡಿ. ನೀವ್ ಅಪ್ಶಕ್ಕನ್ನದು ಮಾತಾಡಬೇಡಿ. ಈ ಹಬ್ಬದ ದಿನ ಅವನಿಗೆ ಅಳು ಬಿಟ್ರೆ ಇನ್ನೇನೂ ಇರೋದಿಲ್ಲ. ಹೋಗೋಣ ಬನ್ನಿ. ಈ ಮನೆ ಅಳಿಂಗ್ ಮರ್ಯಾದೆಗಳು ಒಂದ್ ರೇಂಜ್ ಅಲ್ಲಿ ಇದೆ ಅನ್ಸುತ್ತೆ. ನಿಜಾನೇ ಭಾವ. ಏನೇ ಆದ್ರೂ ನಿಹಾರಿಕಾನ ನೀನ್ ಮದುವೆ ಮಾಡ್ಕೊಳ್ಳೋದು ತುಂಬಾ ಅದೃಷ್ಟ ಬಾಮೈದ. ಯಾವತ್ತೋ ಒಂದ್ ದಿನ ನೀನು ಕೂಡ ನನ್ನ ಹಾಗೆ ಮನೆ ಅಳಿ ಆಗೋ ಹಾಗಿದ್ಯಾ? ಎಲ್ರೂ ನಿಂತರನೇ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ನಾನಿನ್ನೇನು ಮಾತಾಡಲ್ಲ ಬಾಮೈದ. ನಿಹಾರಿಕಾ, ಎಲ್ರಿಗೂ ಕಾಫಿ ತಗೊಂಬಮ್ಮ. ಎಲ್ಲರೂ ಉಪವಾಸದಲ್ಲಿ ಇರ್ತಾರಲ್ವಮ್ಮ? ಓ ಹೌದಲ್ವಾ, ಮರ್ತೇ ಹೋಗಿದ್ದೀನಿ. ನಾವ್ ಯಾವತ್ತೂ ಈ ರೀತಿ ಹಬ್ಬ ಮಾಡಿಲ್ಲ. ಈ ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಗೆಲ್ಲ? ಈ ಕರ್ಕ ಚತುರ್ಥಿಯ ಮುಖ್ಯ ಉದ್ದೇಶ ಗಂಡ 100 ಕಾಲ ಕ್ಷೇಮವಾಗಿರ್ಬೇಕು ಅಂತಾನೆ. ಅಂದ್ರೆ ಹೆಣ್ಣು ತಾನು ಸುಮಂಗಲಿಯಾಗಿರ್ಬೇಕು ಅಂತ ಮಾಡೋ ಪೂಜೆ ಇದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸದಲ್ಲಿರ್ಬೇಕು. ಕತ್ತಲಾದ್ಮೇಲೆ ದೀಪ ಹಚ್ಚಿ ಚಂದ್ರನಿಗೆ ಅಕ್ಷತೆ ಅರ್ಪಿಸ್ಬೇಕು. ಅದಾದ್ಮೇಲೆ ಜಾಲ್ರಿಲಿ ಗಂಡನ್ ಮುಖ ನೋಡಿ ಹೆಂಡತಿ ಆಶೀರ್ವಾದ ತಗೋಬೇಕು. ಅವ್ರು ಕೊಡೋ ಪ್ರಸಾದ ತಿಂದು ಉಪವಾಸನ ಮುಗಿಸ್ಬೇಕು. ಅದ್ರ ಜೊತೆಗೆ ಕರ್ಕ ಚತುರ್ಥಿ ಹಬ್ಬ ಪರಿಪೂರ್ಣವಾಗುತ್ತೆ. ಹೆಂಡತಿ ಜಾಲ್ರಿಯಲ್ಲಿ ತನ್ನ ಗಂಡನ ಮುಖನ್ ಯಾವಾಗ ನೋಡ್ತಾಳೋ, ಆಮೇಲೆ ಗಂಡ ಹೆಂಡ್ತಿನ ಬೇರೆ ಮಾಡೋಕೆ ಆ ಬ್ರಹ್ಮನಿಂದನೂ ಕೂಡ ಆಗಲ್ಲ. ಎಲ್ರೂ ನೀವ್ ಹೇಳ್ದಾಗೆ ಮಾಡೋಣ. ಮುಖ್ಯವಾಗಿ ಈ ಹಬ್ಬನ ಶ್ರೀಕರ್ ನಿಹಾರಿಕಾಗೋಸ್ಕರ ಮಾಡ್ತಿದ್ದೀವಿ. ರಾತ್ರಿ 9 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ಆ ಟೈಮಲ್ಲಿ ಜಾಲ್ರಿಯಲ್ಲಿ ನಿಹಾರಿಕಾ ಶ್ರೀಕರ್ ಮುಖ ನೋಡ್ಬೇಕು. ನಮ್ಮನೆ ಆಚಾರಗಳಿಗೂ ನಿಮ್ಮನೆ ಸಂಪ್ರದಾಯಗಳಿಗೂ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ. ಮುಹೂರ್ತದ ಸಮಯನ ಅನುಸರಿಸಿ ಎಲ್ಲ ಕಾರ್ಯಕ್ರಮನೂ ಮಾಡಿ ಮುಗಿಸೋಣ. ಫಂಕ್ಷನ್ ಆದ್ಮೇಲೆ
ನಾನು ನನ್ನ ಚಿಕ್ಕ ಸೊಸೆಗೆ ಒಂದು ಒಳ್ಳೆ ಉಡುಗೊರೆ ಕೊಡೋಣ ಅಂತಿದ್ದೀನಿ. ಇದೆಲ್ಲ ಸರಿ, ನಮ್ಮ ಹೆಂಗಸರು ಹಬ್ಬ ಆಗೋವರೆಗೂ ಉಪವಾಸ ಇರ್ತಾರ ಅಂತ. ಮುಖ್ಯವಾಗಿ ನಿಹಾರಿಕಾ. ಅದೇನು ಅಂತ ಮಾತಂದ್ಬಿಟ್ರಿ? ದೀಕ್ಷೆ ಅಂದ್ರೆ ನನಗ್ ಪ್ರಾಣ. ಎಷ್ಟು ದಿನ ಆದ್ರೂ ನಿರಾಹಾರ ದೀಕ್ಷೆನ ಮಾಡಬಹುದು. ನನ್ ಶ್ರೀಕರ್ ಅವ್ರಿಗೋಸ್ಕರ ಹನಿ ನೀರು ಕೂಡ ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ. ಮತ್ತೆ ನಿನ್ ಪರಿಸ್ಥಿತಿ ಏನು? ಪೂಜೆಯಲ್ಲಿ ಮುಳುಗಿ ಎದ್ದಿರೋರು ನಾವು ಕೂಡ ಉಪವಾಸ ಇರ್ತೀವಿ. ಮತ್ತೆ ನೀನು? ಅವ್ರಿರುವಾಗ ನಾನಿರಲ್ವಾ? ಆ? ಮೊದ್ಲೇ ಆಚಾರದಲ್ಲಿ ನಿಸ್ಸೀಮುಳು ನಾನು. ಎಲ್ರೂ ಹೋರಾಟ ಮಾಡೋರಂತೆ ತುಂಬಾ ಗಟ್ಟಿಯಾಗಿ ಹೇಳಿದೀರಾ. ನೋಡೋಣ ಏನ್ ನಡೆಯುತ್ತೋ. ಸರಿ ಸರಿ, ಪೂಜೆಗೆ ಇನ್ನೂ ಟೈಮ್ ಇದೆ. ಎಲ್ರೂ ಒಂದ್ಸಾರಿ ಅಮ್ಮೋರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಬನ್ನಿ. ಕರ್ಕ ಚತುರ್ಥಿ ಆದ್ಮೇಲೆ ನಿಹಾರಿಕಾಗೆ ಕೊಡೋಣ ಅನ್ಕೋತಿದ್ದೀನಿ. ಕೊನೆ ಕನ್ನಡಿನಲ್ಲಿ ನನ್ನ ನಾನು ನೋಡ್ಕೊಂಡು ಕರುಣೆ ತೋರಿಸೋ ಪರಿಸ್ಥಿತಿ ಬಂದಿದೆ. ಏನ್ ಮಾಡೋದು? ಆ ಫಂಕ್ಷನ್ನಲ್ಲಿ ನಿಹಾರಿಕಾ ಶ್ರೀಕರ್ ಅವರನ್ನ ಜಾಲ್ರಿನಲ್ಲಿ ನೋಡದೇ ಇರೋ ಹಾಗೆ ಹೇಗ್ ತಡಿಬೇಕೋ ಗೊತ್ತಾಗ್ತಾ ಇಲ್ಲ. ಆದ್ರೂ ಕರುಣೆ ಇಲ್ದೆ ಒಬ್ಳೆ ಹೇಗ್ ತಿನ್ನೋದು? ಅವನಿ ಜೊತೆ ಸೇರಿ ತಿನ್ನೋಕ್ ಇಷ್ಟ ಇಲ್ದಿದ್ರು ಕಂಪ್ನಿಗೋಸ್ಕರ ಆದ್ರೂ ಕರಿಬೇಕು. ನನ್ನ ತಾಳಿಗಿಂತ ಆ ನೆಕ್ಲೆಸ್ ದೊಡ್ಡದಲ್ಲ, ಅದು ಅಲಂಕಾರ ಮಾತ್ರ. ನಮ್ದು ಒಳ್ಳೆ ಸಂಬಂಧ. ಆ ನಿಹಾರಿಕಾ ಎಷ್ಟೇ ಪ್ರಯತ್ನಗಳನ್ನ ಪಟ್ರೂ ಶ್ರೀಕರ್ ಅವರನ್ನ ನನ್ನಿಂದ ಯಾವುದೇ ಪರಿಸ್ಥಿತಿಲೂ ದೂರ ಮಾಡೋಕ್ಕಾಗಲ್ಲ. ಅವನಿ, ಟಿಫಿನ್ ಮಾಡೋಣ ಬಾ. ಜಸ್ಟ್ ಕಂಪ್ನಿ ಆಗಿರ್ತೀಯ ಅಂತ ಬಾ ಅಂತ ಕರಿತಿದ್ದೀನಿ. ಬಾ. ನಾನ್ ತಿನ್ನಲ್ಲ. ಹಸ್ವಾಗ್ತಿಲ್ವಾ? ಇದ್ರೂ ತಿನ್ನಲ್ಲ. ಓ, ಯಾಕೆ? ಇವತ್ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಉಪವಾಸನಾ? ನನಗೂ ಮದ್ವೆ ಆಗಿಲ್ಲ, ನಿನಗೂ ಮದ್ವೆ ಆಗಿಲ್ಲ. ನಾವೇನು ಪೂಜೆ ಮಾಡ್ತಿಲ್ವಲ್ಲ. ಕರ್ಕ ಚತುರ್ಥಿ ಹಬ್ಬಕ್ಕೆ ಸಂಬಂಧಿಸಿರೋ ಸಂಪ್ರದಾಯಗಳು ನಮಗನ್ವಯ ಆಗೋದಿಲ್ಲ. ಪಾಲಿಸೋ ಅಗತ್ಯ ಕೂಡ ನಮ್ಗಿಲ್ಲ. ಹಾಗಿದ್ದಾಗ ಉಪವಾಸ ಯಾಕೆ? ಹಬ್ಬ ಮಾಡೋದು ಅವ್ರ ತಾನೆ. ನಾನು ಹಬ್ಬದ ನಿಯಮನ ಪಾಲಿಸ್ಬೇಕು ಅನ್ಕೊಂತಾ ಇದ್ದೀನಿ. ಅದ್ಯಾಕೆ? ನೀನ್ ಹಬ್ಬಕ್ಕೆ ಹೋಗ್ತಿಲ್ಲ ಅಲ್ವಾ? ಆದ್ರೂ ಸರಿ, ಪಾಲಿಸ್ಬೇಕು ಅನ್ಕೊಂತಾ ಇದ್ದೀನಿ. ಯಾಕೆ ಅಂದ್ರೆ ನಾನ್ ಬಯಸೋ ಅಂತ ಗಂಡ ನಂಗೆ ಸಿಗ್ಬೇಕು ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ಕೋರ್ಕೊಳ್ಳೋ ಗಂಡ ಅಂದ್ರೆ ಶ್ರೀಕರ್ ಮಾವನಾ? ನೀನೇನ್ ಬೇಕಿದ್ರು ಅನ್ಕೋ. ಅನ್ಕೊಂಡ್ರು ಪ್ರಯೋಜನ ಏನಿದೆ? ಮಾವನ್ನ ನಿಹಾರಿಕಾ ನಿನಗೆ ಸಿಗ್ದಿರೋ ಹಾಗೆ ಮಾಡಿದಾಳೆ ಅಲ್ವಾ? ಸರಿ, ನೀನ್ ಬೇಕಾದ್ರೆ ಬಾ, ಇಲ್ದೆ ಹೋದ್ರೆ ಬಿಡು. ನಾನ್ ಮಾತ್ರ ಹಸು ತಡ್ಕೊಳ್ಳೋದಿಲ್ಲ. ನಾನ್ ಹೋಗಿ ತಿಂತೀನಿ ಅಷ್ಟೆ.
ಅವನಿ ಮುಖ ನೋಡ್ತಿದ್ರೆ ಈವ್ನಿಂಗ್ ನಿಹಾರಿಕಾ ಅವ್ರ ಮನೆಗೆ ಹೋಗಿ ನಿಹಾರಿಕಾಗಿಂತ ಮೊದಲು ಜಾಲ್ರಿಯಲ್ಲಿ ಶ್ರೀಕರ್ ಮಾವನ್ ಮುಖ ನೋಡೋ ಹಾಗಿದ್ದಾಳೆ.